ಎಲ್ಲರಿಗೂ ಕೂಡ ನಮಸ್ಕಾರ. ಇವತ್ತು ನಾವು ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನ ಮೇಲುಕೋಟೆಗೆ ಬಂದಿದ್ದೇವೆ. ತಾವು ಏನು ಬೆಟ್ಟದ ತುದಿಯಲ್ಲಿ ನೋಡ್ತಾ ಇದ್ದೀರಾ, ಇದೇ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನ. ಈ ಒಂದು ದೇವಸ್ಥಾನಕ್ಕೆ ನಾವು ಹೋಗಬೇಕು ಅಂತಂದರೆ ಸುಮಾರು 300ರಿಂದ 400 ಮೆಟ್ಟಿಲುಗಳನ್ನು ಹತ್ಕೊಂಡು ಹೋಗಬೇಕಾಗುತ್ತೆ. ಹೋಗ್ತಾ 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 ಅಲ್ಲಿನ ವಾಸ್ತುಶಿಲ್ಪ ಕೆತ್ತನೆಗಳು ನಮ್ಮ ಕಣ್ಣಿಗೆ ಹಬ್ಬವನ್ನು ಉಂಟು ಮಾಡ್ತವೆ. ಈ ದೇವಸ್ಥಾನದಲ್ಲಿ ಯೋಗ ನರಸಿಂಹ ಸ್ವಾಮಿಯು ಯೋಗ ಮುದ್ರೆಯಲ್ಲಿ ಶಾಂತ ಸ್ವರೂಪದಲ್ಲಿ ಕುಳಿತಿದ್ದಾರೆ. ಹಾಗೂ ಈ ಬೆಟ್ಟದ ತುದಿಯಲ್ಲಿ ನಾವು ನಿಂತ್ಕೊಂಡು ಇಡೀ ಊರನ್ನೇ ಕೂಡ ನೋಡಬಹುದು. ನಾವೆಲ್ಲರೂ ಕೂಡ ನೋಡ್ತಾ ಇದ್ದಾರೆ, ಇಡೀ ಊರಿನ ಚಿತ್ರಣವೇ ಈ ಬೆಟ್ಟದ ತುದಿಯಿಂದ ನಮಗೆ ಕಾಣುತ್ತೆ. ಇವಾಗ ನಾವು ಪಂಚಕಲ್ಯಾಣಿ ಹತ್ತಿರಕ್ಕೆ ಬಂದಿದ್ದೀವಿ. ಇಲ್ಲಿ ಏನು ನೋಡ್ತಾ ಇದ್ದೀರಾ, ಈ ಕೊಲ ನೋಡೋದಕ್ಕೆ ತುಂಬ ಅದ್ಭುತವಾಗಿದೆ. ಹಾಗೂ ಇಲ್ಲಿ ಮೀನುಗಳು ಕೂಡ ನಮಗೆ ಸುಂದರವಾಗಿ ನೋಡೋದಕ್ಕೆ ಕಾಣ್ತವೆ. ಈ ಒಂದು ಜಾಗದಲ್ಲಿ ಪ್ರೀ ವೆಡ್ಡಿಂಗ್ ಶೂಟನ್ನು ಕೂಡ ನಡೆಸ್ತಾರೆ. ಇಲ್ಲಿನ ಕಲ್ಲಿನಲ್ಲಿ ಕೆತ್ತಿರುವಂತಹ ವಿಗ್ರಹಗಳು ನಮಗೆ ನೋಡೋದಕ್ಕೆ ತುಂಬ ಅದ್ಭುತ ಅಂತ ಅನಿಸುತ್ತೆ. ಈ ದೇವಸ್ಥಾನವು ಶ್ರೀ ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನ. 12ನೇ ಶತಮಾನದಲ್ಲಿ ಶ್ರೀ ರಾಮಾನುಜಾಚಾರ್ಯರು ಇಲ್ಲಿಗೆ ಬಂದಾಗ ಈ ದೇವಾಲಯವು ಮಣ್ಣಿನ ಅಡಿಯಲ್ಲಿ ಹೂತು ಹೋಗಿತ್ತು ಎನ್ನಲಾಗುತ್ತದೆ. ಅವರು ಇದನ್ನು ಪುನರ್ನಿರ್ಮಿಸಿ ವಿಗ್ರಹವನ್ನು ಪ್ರತಿಷ್ಠಾಪಿಸಿದರು. ಈಗ ನಾವು ನಿಂತಿರೋದು ಮೇಲುಕೋಟೆಯ ಅತ್ಯಂತ ಪ್ರಸಿದ್ಧವಾದ ರಾಯಗೋಪುರ. ನಾವು ಸಾಕಷ್ಟು ಸೂಪರ್ ಹಿಟ್ ಸಿನಿಮಾಗಳಲ್ಲಿ ಈ ಜಾಗವನ್ನ ನೋಡಿರ್ತೀವಿ. ಇದು ವಿಜಯನಗರ ಕಾಲದಲ್ಲಿ ನಿರ್ಮಾಣವಾಗುತ್ತಿದ್ದ ಬೃಹತ್ ಗೋಪುರ. ಆದರೆ ಕಾರಣಾಂತರಗಳಿಂದ ಇದು ಪೂರ್ಣವಾಗಲಿಲ್ಲ. ಹಾಗಾಗಿ ಇದನ್ನು ಪೂರ್ಣ ಗೋಪುರ ಅಂತಲೂ ಕೂಡ ಕರೆಯುತ್ತಾರೆ. ಮೇಲುಕೋಟೆಯ ಪ್ರಮುಖ ಸ್ಥಳಗಳನ್ನು ನೋಡಿದ ನಂತರ ಈಗ ನಾವು ಹೋಗ್ತಾ ಇರೋದು ಅತ್ಯಂತ ಎತ್ತರದಲ್ಲಿರುವ ಧನುಸ್ಕೋಟಿಗೆ. ಇದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಸುಮಾರು 1 ಕಿಲೋಮೀಟರ್ ದೂರದಲ್ಲಿದೆ. ಧನುಸ್ಕೋಟಿ ಒಂದು ಅತ್ಯಂತ ರೋಮಾಂಚಕ ಮತ್ತು ಸುಂದರವಾದ ಸ್ಥಳ. ಇದು ಬೆಟ್ಟದ ತುದಿಯಲ್ಲಿದ್ದು ಇಲ್ಲಿಂದ ನಾವು ತುಂಬ ಚೆನ್ನಾಗಿ ಇಲ್ಲಿಂದ ವ್ಯೂ ನಮಗೆ ಕಾಣುತ್ತೆ.